ಲೋಗನ್. ಹಾಂ ಲೋಗನ್ ಸರ್, ಲೋಗನ್. ಓಕೆ, ಯಾವ್ದು ಲೋಗನ್ ಯಾವ್ದು ಮಾಡಲು? ಮಾಡಲು 2008 ಮಾಡಲು ಸರ್. 2008. ಹಾಂ 2008. ಓಕೆ, ಓನರ್ ಎಷ್ಟು ಯಾರು ಸರ್? 4ನೇ ಓನರು ಸರ್. ಓಕೆ, ಎಷ್ಟು ಹೊಡಿದ್ದು ಗಾಡಿ? ಗಾಡಿ ಓಡಿರೋದು ನೋಡಿಲ್ಲ ಸರ್, ಕಿಲೋಮೀಟ್ರ್ ನೋಡಿಲ್ಲ. ಹಾಂ, ಡೀಸೆಲ್ ಗಾಡಿನಾ? ಹಾಂ ಇಲ್ಲ ಸರ್, ಪೆಟ್ರೋಲು. ಪೆಟ್ರೋಲ್ ಗಾಡಿನಾ? ಹಾಂ ಪೆಟ್ರೋಲ್ ಗಾಡಿ. ಓಕೆ. ವೈಟ್ ಬೋರ್ಡು. ಹಾಂ. 18ರಿಂದ 20 ಬರುತ್ತೆ ಸರ್ ಮೈಲೇಜು. 18ರಿಂದ 20 ಮೈಲೇಜ್ ಬರುತ್ತೆ. ಇನ್ಶೂರೆನ್ಸ್ ಲ್ಯಾಕ್ಸ್ ಇದೆ. FC 2028ವರೆಗೂ ಇದೆ ಸರ್ ಅದು. 28-29ವರೆಗೂ ಇದೆ. ಕಾರ್ಡ್ ನೋಡಿಲ್ಲ. ಓಕೆ. ಟೈರೆಲ್ಲ ಹೆಂಗಿದೆ ಗಾಡೀಲಿ? ಟೈರು ಸರ್, ಟೈರು 70% ಇದೆ ಸರ್ ಟೈರು. 70% ಇದೆ. ಸ್ಟೆಪ್ನಿ ಐತಾ? ಹಾಂ ಸ್ಟೆಪ್ನಿ, ಜಾಕು ಎಲ್ಲ ಇದೆ ಸರ್. ಓಕೆ. ಈಗ ಇನ್ಸೂರೆನ್ಸ್ ಏನು ತೊಗೊಳೋರಿಗೆ ಮಾಡಿಸ್ಕೊಡ್ತಾರಾ ಹೆಂಗೆ ಅದು? ಹಾಂ ಮಾಡಿಸ್ಕೊಡ್ತೀವಿ ಸರ್, ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ. ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ. CC ಕಂಡೀಷನ್ ಕೊಡ್ತೀವಿ ಸರ್ ಗಾಡಿ. ಓಕೆ. ಗಾಡಿ ಏನಾದರೂ ಟಚ್ ಅಪ್ ರೀಪೇಂಟ್ ಆಗಿದೆಯಾ? ಸರ್ ಟಚ್ ಅಪ್ ರೀಪೇಂಟ್ ಏನೂ ಆಗಿಲ್ಲ ಸರ್ ಗಾಡಿ. ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹಾಂ ಒರಿಜಿನಲ್ ಪೇಂಟಲ್ಲೇ ಇದೆ. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ? ಸರ್ AC ಇದೆ ಬರುತ್ತೆ. ಪವರ್ ಸ್ಟೇರಿಂಗ್ ಇದೆ. ಪವರ್ ವಿಂಡೋ ಇದೆ ಸರ್. ಎಲ್ಲ ವರ್ಕಿಂಗ್ ಇದಾವಾ? ಹಾಂ ವರ್ಕಿಂಗ್ ಇದೆ ಸರ್. ಓಕೆ. ಇಂಜಿನ್ ಕಂಡೀಷನ್ ಹೆಂಗಿದೆ ಸರ್? ಸರ್ ಇಂಜಿನ್ನು ಗುಡ್ ಕಂಡೀಷನ್ ಇದೆ ಸರ್. ಇಂಜಿನಲ್ಲಿ ಏನು ₹1 ಕೆಲಸ ಮಾಡ್ಸಂಗಿಲ್ಲ ಸರ್. ಬಾಡಿ ಲೈನ್ ಏನಾದರೂ ಟಿಂಕರಿಂಗ್ ಕೆಲಸ ಬಾಡಿ? ಸರ್ ಟಿಂಕರಿಂಗ್ ಕೆಲಸ ಏನಿಲ್ಲ ಸರ್. ಈಗ ನಾನೇ ಹೋಗಿ FC ಎಲ್ಲ ಮಾಡಿಸ್ಕೊಂಬಂದೆ. ಟಿಂಕರಿಂಗ್ ಎಲ್ಲ ಏನು ಕೆಲಸ ಇಲ್ಲ. ಬಂಪರ್ ಮಾತ್ರ ಪೇಂಟಿಂಗ್, ಸಣ್ಣ ಪುಟ್ಟ ಪೇಂಟಿಂಗ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಗಾಡೀಲಿ ಏನು ಕೆಲಸ ಇಲ್ಲ ಸರ್. ಓಕೆ. ಅಂದರೆ FC ಈಗ ರೀಸೆಂಟಾಗಿ ಮಾಡಿಸ್ಕೊಂಡ್ರೆ ಎಷ್ಟು ದಿನ ಆಯಿತು? ಅದೇ ಒಂದು 1 ಇಯರ್ ಆಗಿದೆ ಸರ್. ಓಕೆ. FC ಮಾಡಿಸಿ 1 ಇಯರ್ ಆಗಿತ್ತು ಅಲ್ಲೇ? ಹೌದು ಹೌದು. ಓಕೆ. ಹಂಗಾರೆ ತೊಗೊಳೋರಿಗೆ ಏನು ಖರ್ಚಿಲ್ವ ಗಾಡಿದು? ಸರ್ ತಗೊಳ್ಳೋರ್ಗೆ ಏನು ಖರ್ಚಿಲ್ಲ ಸರ್. ಒಂದು 70% ಟೈರ್ಗಳಿದೆ. ತೊಗೊಂಡು ಆರಾಮಾಗಿ ಹೊಡ್ಕೋಬೋದು ಸರ್. ಇನ್ಶೂರೆನ್ಸ್ ಕಟ್ಕೊಡ್ತೀವಿ. CC ಕಂಡೀಷನ್ 1.30 ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. 1,30,000? ಹೌದು. ಇನ್ನು ಕಡಿಮೆ ಆಗುತ್ತೆ? ಆಗುತ್ತೆ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ ಹಾಕಿರಿ ಸರ್, ಇದೆ ಹಾಕಿರಿ. ಓಕೆ. ಗಾಡಿ ಇರೋ ಲೊಕೇಶನ್ ಸರ್ ಈಗ? ಸರ್ ಯಜ್ಞಹಳ್ಳಿ ಕ್ರಾಸು ಸರ್. ಇಲ್ಲಿ ಬೆಂಗಳೂರು PDA ಸೆಕೆಂಡ್ ಸ್ಟೇಜು ಯಜ್ಞಹಳ್ಳಿ ಕ್ರಾಸ್. ಯಜ್ಞಹಳ್ಳಿ ಕ್ರಾಸಲ್ಲಿ? ಹೌದು. ಓಕೆ, ಸರಿ ಸರ್. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ. ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.